ನಮ್ಮ ಮಗಳು ಬಲಿಯಾಗೋದು ಬೇಡ. ಅವಳು ಇನ್ನೆರಡು ದಿನ ಊಟ ಮಾಡದ ಬಿಟ್ಟೆ ಅವಳ ಪರಿಸ್ಥಿತಿ ಏನಾಗುತ್ತದೆ ಯೋಚನೆ ಮಾಡ್ತೀಯಾ? ಇಲ್ಲ ನೋಡು, ನಿನ್ನ ಮಗಳು ನಿನ್ನಿಂದ ದೂರ ಇತ್ತು. ಪ್ರಾಣಿ ಹಂಗ ಹಿಡಿದಿರ್ತಾನ, ಇಲ್ಲ ನಿನ್ನ ಹಸುವಿನಿಂದ ಕಾಯ್ದಿರ್ತಾನ. ಏನಂತ ಮಾತಾಡ್ತೀರಿ? ಅವಳು ನಮ್ಮ ಮಗಳು. 9 ತಿಂಗಳು ಹೊತ್ತು ಹೆತ್ತು ಸಾಕಿರಿ. ಅವಳಿಗಂತೂ ಊಟ ಹಾಕೋ ಯೋಗ್ಯತೆನೂ ನಮ್ಗಿಲ್ವಾ? ಅಷ್ಟಕ್ಕೂ ಅವಳನ್ನ ಬಿಟ್ಟು ನಾವ್ ಹೇಗಿರ್ಲಿ? ನನ್ನನ್ ಬಿಟ್ಟು ಅವಳು ಹೇಗಿರ್ತಾಳೆ? ಇರ್ತಾಳೆ. ನೀ ಏನ್ ಮಾತಾಡ್ಬೇಡ. ಇರು ಗೋಡ್ರೆ ಬಂದೆ. ಇಲ್ಲಿ ನೋಡವ್ವ, ನನಗ ನೀನು ಸಂತ ಅರ್ಥ ಆಗುತ್ತಾ. ಆದ್ರ ನೀನು ಏನು ಚಿಂತೆ ಮಾಡ್ಬೇಡ. ನಾವ್ ಅಕ್ಕಿನ ಚಲೋ ನೋಡ್ಕೋತೀವಿ. ಮಗಳೇ, ಹೇಳಿಕೆನೆಲ್ಲ ನೆನಪಿದಲ್ವಾ? ಇನ್ಮೇಲೆ ನೀನು ಯಜಮಾನರಿಗೆ ಅಪ್ಪ ಅಂತ ಕರಿ, ಅಮ್ಮವ್ರನ್ನ ಅಮ್ಮ ಅಂತ ಕರಿ. ಇನ್ಮೇಲೆ ನಿನಗೆ ಹಳೆಯ ಮನೆ ಅಲ್ಲೇ ಇರಬೇಕು. ಅಮ್ಮ ಅಮ್ಮ ಬರಲ್ಲಮ್ಮ. ಅಣ್ಣ ಅಣ್ಣನೂ ಬರಂಗಿಲ್ಲ. ನಿನ್ನ ಕನಸು ನನಸಾಗಬೇಕಲ್ಲ. ನಿನಗೆ ಒಳ್ಳೆ ತಿಂಡಿ, ಊಟ, ಶಾಲೆ, ಒಳ್ಳೆ ಬಟ್ಟೆ ಎಲ್ಲ ಕೊಡುತ್ತಾರಮ್ಮ. ನೀ ಯಾವಾಗಲೂ ಚೆನ್ನಾಗಿರಬೇಕು ಮಗಳೇ. ಬರ್ತೀಯಲ್ಲ, ಹೋಗೋಣ. ಬರ್ತೀನಿ ಶೋ. ನಿನಗೆ, ಅಪ್ಪನಿಗೆ, ಅಣ್ಣನಿಗೆ 3 ಜನಕ್ಕೂ ಊಟ ತರ್ತೀನಿ ಆಯ್ತಾ? ಬೇಗ ಬರ್ತೀನಿ. ತಗೋ. ರಕ್ತ ಕೊಟ್ಟು ಮಗಳಿಗೆ ಊಟ ಹಾಕ್ತೀನಂದಿದ್ರಲ್ರಿ ರೀ, ಮಾರೇ ಬಿಟ್ರೆ ಹಿಂಗ್ ಯಾಕೆ ಮಾಡಿದ್ರಿ? ತಾಯಿ ಮಗಳನ್ನ ಯಾಕೆ ದೂರ ಮಾಡಿದ್ರಿ ಹೇಳ್ರಿ? ನನ್ ಮಗಳು ಬೇಕ್ರಿ, ಬೇಕು. ಅಮ್ಮ ನೀರು ಕುಡಿ ಅಮ್ಮ, ಅಮ್ಮ ನೀರು ಕುಡಿ ಅಮ್ಮ. ನೋಡಪ್ಪ, ಈ ಮಾತ್ರೆಯನ್ನು ಅಮ್ಮನಿಗೆ ಕೊಡು. ಅಮ್ಮ ಮಾತ್ರ ತಗೋ ಅಮ್ಮ. ಎಲ್ಲಾದ್ರೂ ತಗೊಂಡ್ ಬಿಸಾಕ್ ಕೊಡು. ನೀನು ಒಳಗೆ ಹೋಗು. ಮಾತ್ರೆ ತಗೊಂಡಿಲ್ಲ ಅಂದ್ರೆ ಕಾಯಿಲೆ ಹೇಗೆ ವಾಸಿ ಆಗುತ್ತದೆ? ನನ್ನ ಕಾಯಿಲೆಗೆ ಮತ್ತೇನು ಗೊತ್ತಿಲ್ವಾ? ಅವಳು ನನಗೆ ಮಗಳು ಕಣೆ, ನನಗೇನು ನೋವಿಲ್ವಾ? ಅವಳ ಮನೆಯಲ್ಲಿ ಚೆನ್ನಾಗಿರ್ತಾಳೆ ಕಣೆ. ಅವಳಿಗೆಲ್ಲ ನಮ್ಮ ನೆನಪು ಆಗಲ್ಲ. ಅರ್ಥ ಮಾಡ್ಕೊ, ಆರಾಮಾಗಿರ್ತಾಳೆ. ತಾಯಿ ಮಗಳ ಪ್ರೀತಿ ಮುಂದೆ ಏನು ನಿಲ್ಲಲ್ಲ ರೀ. ನಿನ್ನ ಹತ್ರ ಏನಿದೆ ಅಂತ ಬರ್ತಾಳೆ? ನಿಜ ರೀ, ನಮ್ಮ ಹತ್ರ ಏನೂ ಇಲ್ಲ. ಆದರೆ ನನ್ನ ಪ್ರಾಣನೇ ಅವಳ ಹತ್ರ ಇದೆ. ನಮ್ಮ ಮಗಳು ನಮ್ಮ ಮನೆಗೆ ಬರಲ್ಲ. ನಮ್ಮ ಮಗಳು ನಮ್ಮ ಮನೆಗೆ ಬರೋದು ನಾ ಸತ್ತಾಗ. ನೀವ್ ಯಾಕೆ ಸಾಯ್ತೀರೋ ರೀ? ಇನ್ನೆರಡು ದಿನ ನಾನೇ ಹೋಗ್ತೀನಿ. ಅಮ್ಮ, ಮಗಳೇ, ಮಗಳೇ, ನೀನು ಯಾಕೆ ಬಂದೆ ಇಲ್ಲಿಗೆ? ಅಮ್ಮ ಬೇಕು. ನಿಮ್ಮಮ್ಮ ಇವರಲ್ಲ, ಅವರು ನಿಮ್ಮಮ್ಮ. ಹಿಂಗ ಬರಬಾರ್ದು, ಹೋಗು ಅವನಿಗೆ. ಅವರೆಲ್ಲ ನಮ್ಮ ಅಪ್ಪ ಅಮ್ಮ, ನೀವೇ ನಮ್ಮ ಅಪ್ಪ ಅಮ್ಮ. ನಾವು ನಿಮ್ಮ ಅಪ್ಪ ಅಲ್ಲಮ್ಮ, ಅವರು ನಿಮ್ಮ ಅಪ್ಪ ಅಮ್ಮ. ಹಿಂಗ ಅಲ್ಲ ಬರಬಾರ್ದು, ಹೋಗು ಅವನಿಗೆ. ಇಲ್ಲ, ಅವರೆಲ್ಲ ನಮ್ಮ ಅಪ್ಪ ಅಮ್ಮ, ನೀವೇ ನಮ್ಮ ಅಪ್ಪ ಅಮ್ಮ. ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಇಲ್ಲಿಂದ ಮಗನ ಹೋಗಿ ಬಿಡು. ಹೊಡಿಯಪ್ಪ, ಹೊಡಿ, ಎಷ್ಟು ಬೇಕಾದರೂ ಹೊಡಿ. ನಾನು ಈ ಮನೆ ಬಿಟ್ಟು ಹೋಗಲ್ಲ. ನನ್ನ ಈ ಮನೆಯಿಂದ ಕಳಿಸಬೇಡಪ್ಪ. ನನ್ನ ಕೈ ಮುಗಿತೀನಿ. ನನ್ನ ಅಮ್ಮನ ದೂರ ಮಾಡಬೇಡಪ್ಪ. ದಯಮಾಡಿ ಯಾರೇ ದೂರ ಬೇಡ್ರಿ. ಮಕ್ಕಳ ಪ್ರತಿಭೆ ನೋಡ್ರಿ. ದಯಮಾಡಿ ಯಾರೇ ದಯಮಾಡಿ ಪ್ರಸಾದ ಮಾಡ್ಕೊಂಡವ್ರು. ಆಕಿ ಬರ್ಲಿಲ್ಲಪ್ಪ, ನಾವು ಅವಳನ್ನ ಕರ್ಕೊಂಡು ಬಂದಿದ್ದು. ಶಿವಪ್ಪ ಕ್ಷಮಿಸು. ದೊಡ್ಡಿದ್ದರೆ ಜಗತ್ತಿನೊಳಗೆ ಏನು ಬೇಕಾದರೂ ಕೊಂಡ್ಕೋಬಹುದು ಅಂತ ದೊಡ್ಡ ಅಹಂಕಾರದೊಳಗಿದ್ದೆ. ಎಷ್ಟು ಕೋಟಿ ಇದ್ರೂ ನಿಮ್ಮ ಮಗಳ ಪ್ರೀತಿನ ಪಡೆದುಕೊಳ್ಳಲಾಗಲಿಲ್ಲ. ತಾಯಿ ತಾನಕ್ಕಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ ಅಂತ ನಿಮ್ಮ ಮಗಳು ನನಗ ತೋರಿಸಿಕೊಟ್ಲು. ದೇವರು ನನಗ ಬೇಕಾದಷ್ಟು ಕೊಟ್ಟಾನ, ಆದರೆ ಮಕ್ಕಳು ಕೊಟ್ಟಿಲ್ಲ. ಮಕ್ಕಳು ಕೊಟ್ಟಿದ್ರೆ ಮಕ್ಕಳ ಬೆಲೆ ಅರ್ಥ ಆಗ್ದಂಗ ಹೋಗ್ತಿದ್ದೇನು.
ಈ 15 ದಿನ ಆ ಮಗು ನರಕಾನೆ ನೋಡಿಬಿಡ್ತು. ಏನು ಕೊಟ್ಟರು ತಿಂತಿದ್ದಿಲ್ಲ, ನಿದ್ದಿ ಮಾಡ್ತಿರ್ಲಿಲ್ಲ. ಅಮ್ಮ ಅಮ್ಮ ಅಂತಾನೆ ಕನ್ವಯಿಸ್ತಿದ್ದಳು. ಎಷ್ಟು ಪ್ರಯತ್ನ ಪಟ್ರು ಆಕಿನ ಬದಲಾಯಿಸಕ್ಕಾಗ್ಲಿಲ್ಲ. ಗೌಡ್ರೆ ಗೌಡ್ರೆ ಒಂದಿರ ನಿಲ್ರಿ. ಆಕೆ ಇಲ್ಲೇ ಇರ್ಲಿ, ಇನ್ಮೇಲೆ ಇಲ್ಲೇ ಇರು. ಗೌಡ್ರೆ ನೀವು ಕೊಟ್ಟಿದ್ದು ರೊಕ್ಕ, ಇದ್ರಾಗ ನಾವು 1 ರೂಪಾಯಿ ಖರ್ಚು ಮಾಡಿಲ್ಲ. ಈ ದುಡ್ಡು ನೋಡಿದಾಗಲ್ಲ ನನ್ನ ಮಗು ನೆನಪಾಗುತ್ತಿತ್ತು. ಈ ದುಡ್ಡು ನೀವೇ ಇಟ್ಕೋರಿ. ಶಿವಪ್ಪ ಈ ಒಳ್ಳೆತನನ್ನ ಕಾಪಾಡುತ್ತಾ ಇಷ್ಟು ವರ್ಷ ನನ್ನ ನೋಡ್ಕೋತ ಬಂದ್ರು ನಾವು ಸಹಾಯ ಮಾಡಲು ಸಣ್ಣ ಮನಸ್ಸು ಕೂಡ ನಾ ಮಾಡಲಿಲ್ಲ. ನಾಳೆ ಬಾ, ನಿನ್ನೆ ಕೆಲಸಕ್ಕೆ ನಾನು ವ್ಯವಸ್ಥೆ ಮಾಡುತ್ತೀನಿ. ಯಜಮಾನ್ರೆ, ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀನಿ. ಚಟ್ನಿ ಬಾಚ್ತೀನಿ, ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ಮುಸ್ರಿ ತೊಳಿತೀನಿ, ಎಲ್ಲ ಮಾಡ್ತೀನಿ. ಅಯ್ಯೋ ಮಗಳೇ, ನೀನಾಕೆ ಇದನ್ನೆಲ್ಲ ಮಾಡಬೇಕು? ಅದನ್ನೆಲ್ಲ ಮಾಡೋದು ಬೇಡ. ನೀನ್ ನೋಡು, ನೀನು ನನಗ ಅಮ್ಮ ಅಂತ ಕರಿತೀಯಾ? ಆಯ್ತು ಅಮ್ಮ. ಅಣ್ಣ ಅಣ್ಣ, ಅಮ್ಮ ಇನ್ಮೇಲೆ ನಾನ್ ನಿಮ್ ಬಿಟ್ಟು ಎಲ್ಲಿ ಹೋಗಲ್ಲ. ನಿಮ್ ಜೊತೆನೇ ಇರ್ತೀನಿ. ನಾ ಒಂದು ಆಟ ಆಡಿಸ್ಲ? ಇದು ಅನ್ನ